ಶೃಂಗೇರಿ ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ ಇಂದು ಕ್ಯಾಂಪಸ್ ಇಂಟರ್ವ್ಯೂ ಯಶಸ್ವಿಯಾಗಿ ನಡೆಯಿತು. ಕಾಲೇಜು ವತಿಯಿಂದ ಆಯೋಜಿಸಲಾದ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ನನ್ನ ಹೆಸರು ಸಂಜನಾ ಶೆಟ್ಟಿ. ಇವತ್ತು ನಮ್ಮ ಕಾಲೇಜಲ್ಲಿ ಜಾಬ್ ಫೇರ್ ಇತ್ತು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. EVESS ರಿಕ್ಯೂಟೆಕ್ ಕಂಪ್ನಿಲಿ ಸೆಲೆಕ್ಟ್ ಆಗಿದ್ದೀನಿ. ಇದ್ರ ಬಗ್ಗೆ ತುಂಬ ಖುಷಿ ಇದೆ. ನೀವು ಈಗ ಡಿಗ್ರಿ ಮುಗಿಸಿದ ನಂತರ ಹೊರಗಡೆ ಹೋಗಿ ಎಲ್ಲ ಒಂದು ಕಡೆ ಜಾಬ್ ಸರ್ಚ್ ಮಾಡಬೇಕಿತ್ತು. ಕಾಲೇಜ್ನಲ್ಲೇ ಅವಕಾಶ ಸಿಕ್ಕಿರೋದು ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಅಷ್ಟು ಕಷ್ಟಪಡಬೇಕಂತ ಇರಲಿಲ್ಲ. ಕಾಲೇಜಲ್ಲೇ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಇಂಟರ್ವ್ಯೂ ಪ್ರಕ್ರಿಯೆ ನಂತರ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ಆಫರ್ ಲೆಟರು ನೀಡಲಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಹರ್ಷದ ವಾತಾವರಣ ಕಂಡುಬಂತು. ಫಸ್ಟ್ಗೆ ಇದು ಶೃಂಗೇರಿ ಗೌರ್ಮೆಂಟ್ ಕಾಲೇಜಿಂದ ಬಂದಿದ್ದು. ಇಲ್ಲಿ ಜೆಸಿಬಿಎಂ ಕಾಲೇಜಲ್ಲಿ ಈ ಥರ ಜಾಬು ಆಪರ್ಚುನಿಟಿ ಇದೆ ಅಂತ ಹೇಳಿದರು. ಕಾಲೇಜಲ್ಲಿ ಮೆನ್ಷನ್ ಮಾಡಿದರು. ಹಾಗಾಗಿ ನಾವು ಇಲ್ಲಿ ಜಾಬು ಸಿಗುತ್ತೆ ಅಂತ ಬಂದ್ವಿ. ಅದಾದಮೇಲೆ ಇಲ್ಲಿ ಬಂದು ನಮಗೆ ಕೆಲಸ ಸಿಕ್ಕಿದಾಗಲಿ, ಅವರು ಒಂದು ಹೇಳಿದಾಗಲಿ ಅದು ತುಂಬ ಇಷ್ಟ ಆಯಿತು. ಅದಾದಮೇಲೆ ನನಗೆ ಜಾಬ್ ಸಿಕ್ಕಿದ್ದಕ್ಕೂ ಅಂದರೆ ಈ ಕಾಲದಲ್ಲಿ ಜಾಬ್ ಸಿಗೋದು ಕಷ್ಟ. ಯಾಕಂದರೆ ನಾವು ಎಲ್ಲೇ ಹೋದರೂ ಜಾಬ್ ಸಿಗೋದು ಕಷ್ಟ. ಹಾಗಾಗಿ ಇಲ್ಲೊಂದು ಜಾಬ್ ಸಿಕ್ಕಿದ್ದು. ವಿವಿಧ ಕಂಪನಿಗಳ ಪ್ರತಿನಿಧಿ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಕೌಶಲ್ಯವನ್ನ ಪರಿಶೀಲಿಸಿ ಆಯ್ಕೆಯನ್ನ ಮಾಡಿದ್ರು. ನನ್ನ ಹೆಸರು ಸಿಂಚಿತ CS. ನಾನು ಇಲ್ಲೇ ಶ್ರೀ JCBM ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ಜಾಬ್ ಫೇರ್ ಇತ್ತು. ಅಲ್ಲಿ ಕಂಪ್ನಿಗಳಲ್ಲಿ ಪ್ರೆಸೆಂಟ್ ಮಾಡಿದಾಗ ನಂಗೆ ಆಫರ್ ಲೆಟ್ರ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಮತ್ತು ಮುತ್ತು ಫೈನಾನ್ಸ್ ಅದರಲ್ಲೂ ಎಂತ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ತುಂಬ ಖುಷಿ ಇದೆ. ಈಗ ಯಾವ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ದೀರಿ? ESSV ಅಂತ ಕಂಪ್ನಿಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಅಲ್ಲಿ ಸೆಲೆಕ್ಟ್ ಆಗಿ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ. ನನ್ನ ಜೀವನ ಅಂತ ಬೆಂಗಳೂರಿಂದ ಬಂದಿರೋದು, SV ರಿಕ್ರೂಟೆಕ್ ಅಂತ ಕಂಪ್ನಿಯಿಂದ. ಸೊ ಇಲ್ಲಿ ಇವತ್ತು JCBM ಕಾಲೇಜಿನಲ್ಲಿ ಕ್ಯಾಂಪಸ್ ಡ್ರೈವ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಂಪಸ್ ಡ್ರೈವ್ ಉದ್ದೇಶ ಏನಪ್ಪ ಅಂತಂದರೆ, ಇವಾಗೆಲ್ಲ ಎಕ್ಸಾಮ್ ಇನ್ನೇನು ನೆಕ್ಸ್ಟ್ ಮಂತ್ ಎಕ್ಸಾಮ್ ಆಗ್ತಾಯಿದೆ. ಆ ಉದ್ದೇಶಪೂರ್ವಕವಾಗಿ ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂತೇಳಿ ಪ್ರತಿಯೊಂದು ಕಾಲೇಜು ಹುಡುಗರು ಬಂದಿದ್ದಾರೆ. ಇಲ್ಲಿ ಅವ್ರು ಒಂದೇ ಕಾಲೇಜು ಅಂತ ಅವರು ಮೆನ್ಷನ್ ಮಾಡಿಲ್ಲ. JCBM ಕಾಲೇಜು ಈ ಥರ ಒಳ್ಳೆ ಕೆಲಸ ಮಾಡ್ತಾಯಿದೆ. ಎಲ್ಲ ಮಕ್ಕಳನ್ನು ಕರೆಸಿ ಒಂದೇ ಇದರಲ್ಲಿ ಉದ್ಯೋಗ ಕೊಡಬೇಕು ಅಂತ ಆಸೆಯಿಂದ ಮಾಡ್ತಾಯಿದ್ದಾರೆ. ಜೊತೆಗೆ ಇಲ್ಲಿ 5+ ಕಂಪ್ನೀಸ್ ಬಂದಿದೆ. ಈಗ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದರು. ಅದರಲ್ಲಿ 40 ಮಕ್ಕಳಿಗೆ ಉದ್ಯೋಗ ಇಲ್ಲೇ ಸ್ಪಾಟಲ್ಲಿ ಆಫ್ ಲೆಟರ್ನ ಇಶ್ಯೂ ಮಾಡಿದ್ದಾರೆ. ನಮ್ಮ ಕಂಪ್ನಿಯಿಂದ ವಿತ್ ಎಲ್ಲ 5 ಕಂಪ್ನಿಯಿಂದ ಸೇರಿಸಿ 40 ಆಫ್ ಲೆಟರ್ನ ಇಶ್ಯೂ ಮಾಡಿದ್ದೀವಿ. ಸೊ ಇದೇ ಥರ ಇನ್ನೂ ಬರ್ತಾಯಿದ್ದಾರೆ ಹುಡುಗರು. ಸೊ ಇಂಟರ್ವ್ಯೂ ನಡೀತಾ ಇದೆ. ಸೊ ಥ್ಯಾಂಕ್ಸ್ ಟು JCBM ಕಾಲೇಜು ಶೃಂಗೇರಿ. ಕಾಲೇಜು ಆಡಳಿತ ಮಂಡಳಿ ಈ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಆಯೋಜನೆ ಮಾಡಿದ್ದು, ವಿದ್ಯಾರ್ಥಿಗಳ ಉದ್ಯೋಗಾವಕಾಶವನ್ನ ಹೆಚ್ಚಿಸೋಕೆ ಇಂತಹ ಕ್ಯಾಂಪಸ್ ಇಂಟರ್ವ್ಯೂಗಳು ನೆರವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಮಸ್ತೆ, ನಾವು ಈಸಿ ವೆಂಚರ್ಸ್ ಅಂತ ಕಂಪ್ನಿಯಿಂದ ಬರ್ತಾ ಇರೋದು. ನನ್ನ ಸಂತೋಷ್ ಅಂತ. ಸೊ ನಾವಿಲ್ಲಿ ಬರ್ತಾ ಇರೋದು ಡ್ರೈವ್ಗೆ ಏನಕ್ಕೆ ಅಂತ ಅಂದರೆ, ನಮಗೆ ರಿಕ್ವೈರ್ಮೆಂಟ್ ಇರೋದು ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ಗೆ ಮತ್ತು ಪೈಥಾನ್ ಫುಲ್ ಸ್ಟ್ಯಾಕ್ ಡೆವಲಪರ್ ಮತ್ತು ಟೆಕ್ನಿಕಲ್ ಸಪೋರ್ಟ್ಗೆ ನಾವು ಹೈರಿಂಗ್ ಮಾಡ್ತಾ ಇರೋದು. ಅಂದರೆ ನಮಗೆ ಕ್ಲೈಂಟಿಗೆ ನಾವು ತೊಗೋತಾ ಇದ್ದೀವಿ. ಜೊತೆಗೆ ನಮಗೂ ರಿಕ್ವೈರ್ಮೆಂಟ್ಸ್ ಇದೆ. ನಾವು ಪ್ಯಾನ್ ಇಂಡಿಯಾಗೆ ನಮಗೆ ಕ್ಯಾಂಡಿಡೇಟ್ಸ್ಗಳನ್ನ ತೊಗೋತಾ ಇದ್ದೀವಿ. ಇಲ್ಲಿ ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತಂದರೆ, ನಮಗೆ ಕ್ಯಾಂಡಿಡೇಟ್ಸು ಸೂಟಬಲ್ ಆಗಬೇಕು. ಸೂಟಬಲ್ ಏನಂತಂದರೆ ಕಮ್ಯುನಿಕೇಷನ್ ಒಂದು ಚೆನ್ನಾಗಿರಬೇಕು ಮತ್ತು ಟೆಕ್ನಿಕಲ್ ಸ್ಕಿಲ್ಸು ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ನಮ್ಮ ಹೈರಿಂಗ್ ಪ್ರೊಸೆಸ್ ಎಲ್ಲ ಏನಾಗುತ್ತೆ, ಈಗ ಒನ್ಸ್ ಅವ್ರು ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ಸ್ ಎಲ್ಲ ಮುಗಿದಾದಮೇಲೆ ಅವ್ರು ಬೆಂಗಳೂರಿಗೆ ಬರಬೇಕಾಗುತ್ತೆ. ಬೆಂಗಳೂರಿಗೆ ಬಂದಾದಮೇಲೆ ನಾವು ನಮ್ಮ ಕ್ಲೈಂಟಿಗೆ ನಾವು ರೆಫರ್ ಮಾಡ್ತೀವಿ. ಸೊ ಇದು ನಮ್ಮದು ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ನಮ್ಮದು ಕರೆಂಟ್ಲಿ L&T ಫೈನಾನ್ಸ್ ಅಂತ ಕಂಪ್ನಿಗೆ ಹೈರ್ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ಲೋನ್ ಆಫೀಸರ್ ಅಂತ ಡೆಸಿಗ್ನೇಷನ್ ಇದೆ. ಅಕ್ರಾಸ್ ಕರ್ನಾಟಕ ಇದೆ. ಮೇಜರ್ಲಿ ನಾವು ಬೆಂಗಳೂರಿಗೆ ಹೈರ್ ಮಾಡ್ತಾ ಇರೋದು. ಸೊ ಸ್ಯಾಲ್ರಿ ಬಂದ್ಬಿಟ್ಟು ಒಂದು 20,500 ರೂಪಾಯಿ ಇದೆ. ಇದು ಬಂದ್ಬಿಟ್ಟು ಆಫೀಸ್ ವರ್ಕ್ ಇರುತ್ತೆ ಸ್ಟಾರ್ಟಿಂಗ್. ಓಕೆ, ಮೇಲು ಫೀಮೇಲು ಇಬ್ಬರೂ ತಗೋತಾ ಇದ್ದೀವಿ. ಸೊ ಇದು ಆಫೀಸ್ ವರ್ಕ್ ಇರುತ್ತೆ. ಫೀಲ್ಡ್ ವರ್ಕ್ ಆದರೆ 25,000 ರೂಪಾಯಿ ಸ್ಯಾಲ್ರಿ ಅಕ್ರಾಸ್ ಕರ್ನಾಟಕ. ಸೊ ನಮಗೇನಂದರೆ ಡಿಗ್ರಿ ಮ್ಯಾಂಡೇಟ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಮೇಜರ್ಲಿ JCBM ಅವರು ಬಂದಿದ್ದಾರೆ. ಒಂದು GFGC ಅವರು ಒಂದು 10 ಜನ ಬಂದಿದ್ದಾರೆ. ಸೊ ಈ ಥರ ಹಂಗೇನು ಒಂದು 5 to 6 ಮೆಂಬರ್ಸ್ ಆಗಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಾವು ಶಾರ್ಟ್ ಲಿಸ್ಟ್ ಅಂತ ಮಾಡ್ಕೋತೀವಿ. ನೆಕ್ಸ್ಟು ಪ್ರೊಸೀಜರ್ಗೆ ಅವ್ರು ಆಫೀಸ್ ವಿಸಿಟ್ ಮಾಡಬೇಕು. ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಕೋರಮಂಗಲದಲ್ಲಿ. ಸೊ ಅಲ್ಲಿ ವಿಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನಾವು ಅಪ್ಡೇಟ್ ಮಾಡ್ತೀವಿ. ಅದಾದಮೇಲೆ ಅಫಿಷಿಯಲಾಗಿ ಅವ್ರ ಮೇಲ್ ಕನ್ಫರ್ಮೇಷನ್, ಆಫರ್ ಲೆಟ್ರು, ಫರ್ದರ್ ಏನು ಕಂಪ್ನಿ ಕಡೆಯಿಂದ ಎಂಪ್ಲಾಯ್ ID ಪ್ರೊಸೀಜರ್ ಅವ್ರು ಮಾಡಿಕೊಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.